ಬೆಟ್ಟಗಳ ಮಡಿಲಲ್ಲಿ ನೆಲೆಸಿದ್ದ ಚಂದನಪುರ ಎಂಬ ಪುಟ್ಟ ಹಳ್ಳಿ ಪ್ರಕೃತಿಯ ಸೌಂದರ್ಯದಿಂದ ಕಂಗೊಳಿಸುತ್ತಿತ್ತು. ಬೆಳಗಿನ ಮೊದಲ ಸೂರ್ಯಕಿರಣಗಳು ಹಸಿರು ಬೆಟ್ಟಗಳನ್ನು ಮುತ್ತಿಕ್ಕಿದಾಗ ಇಡೀ ಹಳ್ಳಿ ಬಂಗಾರದ ಹೊಳಪಿನಿಂದ ಮಿನುಗುತ್ತಿತ್ತು. ತಂಪಾದ ಗಾಳಿ ಹೂಗಳ ಸುವಾಸನೆಯನ್ನು ಎಲ್ಲೆಡೆ ಹರಡಿಸುತ್ತಿತ್ತು. ಹೊಲಗಳ ಮೇಲೆ ಮಂಜಿನ ಹನಿಗಳು ಮುತ್ತಿನಂತೆ ಹೊಳೆಯುತ್ತಿದ್ದವು. ದೂರದಲ್ಲಿ ಹರಿಯುವ ಹೊಳೆ ಕಲಕಲನೆ ಹರಿಯುತ್ತಿತ್ತು. ಗುಬ್ಬಚ್ಚಿಗಳು, ಕೋಗಿಲೆಗಳು, ಗಿಳಿಗಳು ಮತ್ತು ನವಿಲುಗಳು ಮಧುರವಾಗಿ ಹಾಡುತ್ತಿದ್ದವು. ಬಣ್ಣ ಬಣ್ಣದ ಚಿಟ್ಟೆಗಳು ಹೂವಿನಿಂದ ಹೂವಿಗೆ ಹಾರುತ್ತಾ ತೋಟವನ್ನು ಇನ್ನಷ್ಟು ಸುಂದರಗೊಳಿಸುತ್ತಿದ್ದವು. ಹಸುಗಳು, ಕುರಿಗಳು ಮತ್ತು ಕರುಗಳು ಹಸಿರು ಹುಲ್ಲಿನ ಮೇಲೆ ಮೇಯುತ್ತಿದ್ದವು. ಈ ಸುಂದರ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಜನರು ಪ್ರಕೃತಿಯನ್ನು ತಮ್ಮ ಕುಟುಂಬದ ಸದಸ್ಯರಂತೆ ಪ್ರೀತಿಸುತ್ತಿದ್ದರು. ಆ ಹಳ್ಳಿಯಲ್ಲಿ ದೀಪಾ ಎಂಬ 12 ವರ್ಷದ ಹುಡುಗಿ ತನ್ನ ಅಜ್ಜ ಮತ್ತು ಅಜ್ಜಿಯೊಂದಿಗೆ ವಾಸಿಸುತ್ತಿದ್ದಳು. ಅವಳು ದಯಾಳು, ಧೈರ್ಯಶಾಲಿ ಮತ್ತು ಸಹಾಯ ಮಾಡುವ ಮನಸ್ಸಿನವಳು. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಗಿಡಗಳಿಗೆ ನೀರು ಹಾಕುವುದು, ಪಕ್ಷಿಗಳಿಗೆ ನೀರು ಇಡುವುದು ಮತ್ತು ಹಿರಿಯರಿಗೆ ಸಹಾಯ ಮಾಡುವುದು ಅವಳ ದಿನಚರಿಯಾಗಿತ್ತು. ಹಳ್ಳಿಯ ಎಲ್ಲರೂ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಒಂದು ವರ್ಷ ಭೀಕರ ಬೇಸಿಗೆ ಆರಂಭವಾಯಿತು. ಮಳೆ ಬರಲಿಲ್ಲ. ಹಳ್ಳಿಯ ಹೊಳೆ ನಿಧಾನವಾಗಿ ಒಣಗತೊಡಗಿತು. ಹೊಲಗಳಲ್ಲಿದ್ದ ಬೆಳೆಗಳು ಬಾಡಿದವು. ಬಾವಿಯ ನೀರಿನ ಮಟ್ಟ ಕಡಿಮೆಯಾಯಿತು. ಪಕ್ಷಿಗಳು ನೀರಿಗಾಗಿ ಬೇರೆ ಕಾಡುಗಳಿಗೆ ಹಾರಿದವು. ರೈತರು ಚಿಂತೆಯಲ್ಲಿ ಮುಳುಗಿದರು. ಹಳ್ಳಿಯ ಜನರು ಪ್ರತಿದಿನ ಆಕಾಶದತ್ತ ನೋಡುತ್ತಾ ಮಳೆಯ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದರು. ಒಂದು ದಿನ ಗ್ರಾಮದ ಹಿರಿಯರು ಬಾವಿಯ ಬಳಿ ಸಭೆ ನಡೆಸಿದರು. ಕೆಲವರು, ಇನ್ನು ಈ ಹಳ್ಳಿಯಲ್ಲಿ ಬದುಕುವುದು ಕಷ್ಟ, ಬೇರೆ ಊರಿಗೆ ಹೋಗೋಣ ಎಂದು ಹೇಳಿದರು. ಆ ಮಾತು ಕೇಳಿ ಎಲ್ಲರ ಮನಸ್ಸು ಭಾರವಾಯಿತು. ಆಗ ದೀಪಾ ಮುಂದೆ ಬಂದು, ನಾವು ನಮ್ಮ ಹಳ್ಳಿಯನ್ನು ಬಿಟ್ಟು ಹೋಗಬಾರದು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿಯು ನಮ್ಮನ್ನು ಕಾಪಾಡುತ್ತದೆ. ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಚಂದನಪುರ ಮತ್ತೆ ಹಸಿರಾಗುತ್ತದೆ ಎಂದು ಧೈರ್ಯದಿಂದ ಹೇಳಿದಳು. ಆಗ ದೀಪಾ ಮುಂದೆ ಬಂದು, ನಾವು ನಮ್ಮ ಹಳ್ಳಿಯನ್ನು ಬಿಟ್ಟು ಹೋಗಬಾರದು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿಯು ನಮ್ಮನ್ನು ಕಾಪಾಡುತ್ತದೆ. ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಚಂದನಪುರ ಮತ್ತೆ ಹಸಿರಾಗುತ್ತದೆ ಎಂದು ಧೈರ್ಯದಿಂದ ಹೇಳಿದಳು. ಅವಳ ಮಾತು ಎಲ್ಲರ ಮನಸ್ಸಿಗೆ ತಟ್ಟಿತು. ಮರುದಿನ ಬೆಳಿಗ್ಗೆ ದೀಪಾ ತನ್ನ ಸ್ನೇಹಿತರನ್ನು ಕರೆದುಕೊಂಡು ಹಳ್ಳಿಯ ಸ್ವಚ್ಛತಾ ಕಾರ್ಯ ಆರಂಭಿಸಿದಳು. ರಸ್ತೆಗಳ ಮೇಲೆ ಬಿದ್ದಿದ್ದ ಪ್ಲಾಸ್ಟಿಕ್ ಮತ್ತು ಕಸವನ್ನು ತೆಗೆದು ಸ್ವಚ್ಛಗೊಳಿಸಿದರು. ಹೊಳೆಯ ದಾರಿಯನ್ನು ಶುಚಿಗೊಳಿಸಿದರು. ಗ್ರಾಮದ ಮಹಿಳೆಯರು ಮತ್ತು ಯುವಕರು ಅವರೊಂದಿಗೆ ಸೇರಿಕೊಂಡರು. ಕೆಲವೇ ದಿನಗಳಲ್ಲಿ ಇಡೀ ಹಳ್ಳಿ ಒಂದೇ ಕುಟುಂಬದಂತೆ ಕೆಲಸ ಮಾಡಲು ಆರಂಭಿಸಿತು. ದೀಪಾಳ ಅಜ್ಜ ಎಲ್ಲರಿಗೂ ಮಳೆನೀರು ಸಂಗ್ರಹಿಸುವ ಹಳೆಯ ವಿಧಾನಗಳನ್ನು ಕಲಿಸಿದರು. ಮನೆಗಳ ಮುಂದೆ ಮಳೆನೀರು ಇಂಗುವ ಗುಂಡಿಗಳನ್ನು ತೋಡಲಾಯಿತು. ಕಾಲುವೆಗಳನ್ನು ನಿರ್ಮಿಸಿ ನೀರು ವ್ಯರ್ಥವಾಗದಂತೆ ನೋಡಿಕೊಳ್ಳಲಾಯಿತು. ನಂತರ ದೀಪಾ ಒಂದು ಮನೆ, ಒಂದು ಗಿಡ ಎಂಬ ಅಭಿಯಾನ ಆರಂಭಿಸಿದಳು. ಪ್ರತಿಯೊಂದು ಮನೆಯವರು ಒಂದು ಗಿಡ ನೆಟ್ಟರು. ಮಕ್ಕಳು ಪ್ರತಿದಿನ ಆ ಗಿಡಗಳಿಗೆ ನೀರು ಹಾಕಿ ಪ್ರೀತಿಯಿಂದ ಬೆಳೆಸುತ್ತಿದ್ದರು. ದಿನಗಳು ಕಳೆಯುತ್ತಿದ್ದರೂ ಮಳೆ ಬಂದಿರಲಿಲ್ಲ. ಕೆಲವರು ಮತ್ತೆ ನಿರಾಶರಾದರು. ಆದರೆ ದೀಪಾ, ನಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಕಾಯೋಣ ಎಂದು ಎಲ್ಲರಿಗೂ ಧೈರ್ಯ ತುಂಬಿದಳು. ಒಂದು ಸಂಜೆ ಕಪ್ಪು ಮೋಡಗಳು ಆಕಾಶವನ್ನು ಆವರಿಸಿದವು. ತಂಪಾದ ಗಾಳಿ ಬೀಸಿತು. ಮಣ್ಣಿನ ಸುವಾಸನೆ ಎಲ್ಲೆಡೆ ಹರಡಿತು. ಕೆಲವೇ ಕ್ಷಣಗಳಲ್ಲಿ ಗುಡುಗು ಮಿಂಚಿನೊಂದಿಗೆ ಧಾರಾಕಾರ ಮಳೆ ಸುರಿಯತೊಡಗಿತು. ಮಕ್ಕಳು ಮಳೆಯಲ್ಲಿ ಕುಣಿದು ಸಂತೋಷಪಟ್ಟರು. ಮಳೆ ನೀರು ಅವರು ನಿರ್ಮಿಸಿದ್ದ ಗುಂಡಿಗಳಲ್ಲಿ ತುಂಬಿತು. ಕಾಲುವೆಗಳ ಮೂಲಕ ನೀರು ಬಾವಿಗೆ ಹರಿಯಿತು. ಕೆಲವೇ ದಿನಗಳಲ್ಲಿ ಒಣಗಿದ್ದ ಬಾವಿ ಮತ್ತೆ ನೀರಿನಿಂದ ತುಂಬಿತು. ವಾರಗಳು ಕಳೆದಂತೆ ಹೊಲಗಳು ಮತ್ತೆ ಹಸಿರಾದವು. ರೈತರು ಹೊಸ ಬೆಳೆ ಬೆಳೆದರು. ಹೊಳೆ ಮತ್ತೆ ಕಲಕಲನೆ ಹರಿಯತೊಡಗಿತು. ಪಕ್ಷಿಗಳು, ಚಿಟ್ಟೆಗಳು, ಮೊಲಗಳು ಮತ್ತು ಜಿಂಕೆಗಳು ಮತ್ತೆ ಹಳ್ಳಿಗೆ ಮರಳಿದವು. ಚಂದನಪುರ ಹಿಂದಿನದಕ್ಕಿಂತಲೂ ಹೆಚ್ಚು ಸುಂದರವಾಯಿತು. ಈ ಸಂತೋಷವನ್ನು ಆಚರಿಸಲು ಗ್ರಾಮದಲ್ಲಿ ದೊಡ್ಡ ಹಬ್ಬ ನಡೆಯಿತು. ಎಲ್ಲರೂ ಸೇರಿ ಹಾಡು ಹಾಡಿದರು, ನೃತ್ಯ ಮಾಡಿದರು ಮತ್ತು ಸಂಭ್ರಮಿಸಿದರು. ಗ್ರಾಮ ಪಂಚಾಯಿತಿಯವರು ದೀಪಾಳಿಗೆ ಹಳ್ಳಿಯ ಬೆಳಕು ಎಂಬ ಗೌರವ ನೀಡಿ ಸನ್ಮಾನಿಸಿದರು. ದೀಪಾ ಪ್ರಶಸ್ತಿಯನ್ನು ಸ್ವೀಕರಿಸಿ, ಈ ಗೌರವ ನನ್ನೊಬ್ಬಳದ್ದಲ್ಲ, ಇದು ನಮ್ಮೆಲ್ಲರ ಒಗ್ಗಟ್ಟು, ಪರಿಶ್ರಮ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿಯ ಫಲ. ನಾವು ಒಂದಾಗಿ ಕೆಲಸ ಮಾಡಿದರೆ ಯಾವುದೇ ಕಷ್ಟವನ್ನು ಗೆಲ್ಲಬಹುದು ಎಂದು ಹೇಳಿದಳು. ಆ ದಿನದಿಂದ ಚಂದನಪುರ ಪರಿಸರ ಸಂರಕ್ಷಣೆಯ ಮಾದರಿ ಹಳ್ಳಿಯಾಯಿತು. ದೂರದೂರಿನ ಜನರು ಅಲ್ಲಿಗೆ ಬಂದು ಮಳೆನೀರು ಸಂಗ್ರಹಿಸುವ ವಿಧಾನ, ಗಿಡಗಳನ್ನು ಬೆಳೆಸುವ ಕಲೆ ಮತ್ತು ಒಗ್ಗಟ್ಟಿನ ಮಹತ್ವವನ್ನು ಕಲಿಯತೊಡಗಿದರು. ನೀತಿ: ಒಗ್ಗಟ್ಟು, ಪರಿಶ್ರಮ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿ ಯಾವುದೇ ಹಳ್ಳಿಯನ್ನು ಸುಂದರವಾಗಿಸುತ್ತದೆ. ನಾವು ಇಂದು ಕಾಪಾಡುವ ಪ್ರಕೃತಿಯೇ ನಾಳೆ ನಮ್ಮ ಜೀವನವನ್ನು ಕಾಪಾಡುತ್ತದೆ.